CN ಮುತ್ತಂಜಯಪ್ಪ, ಸಹ ಶಿಕ್ಷಕರು, ಶ್ರೀ ದುಲೈಚಂದ್ರ ಪ್ರೌಢಶಾಲೆ ಶಿಕ್ಷಕರು. ಈ ದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಳಪಡಿಯಿಂದ ನಮ್ಮೆಲ್ಲ ಶಿಕ್ಷಕರಿಗೆ ಇರ್ತಕ್ಕಂಥ ವಿಷಯ ಘನತ್ಯಾಜ್ಯ ವಿಲೇವಾರಿ. ಈ ಪ್ರತಿದಿನವೂ ಕೂಡ ನಾವು ನಿತ್ಯ ಜೀವನದಲ್ಲಿ ಅನೇಕ ವಸ್ತುಗಳನ್ನು ಬಳಕೆ ಮಾಡ್ತೀವಿ. ಬಳಕೆ ಮಾಡ್ತಕ್ಕಂಥ ವಸ್ತುಗಳಲ್ಲಿ ಕೆಲವು ಉಪಯೋಗಕ್ಕಿರ್ತವೆ, ಕೆಲವು ಉಪಯೋಗ ಬರದೇ ಇರ್ತಕ್ಕಂಥವು ಇರ್ತವೆ. ಕೆಲವು ಉಪಯೋಗ ನಾವೇ ಮಾಡ್ತೇವೆ ಅಂದರೆ ನಾವು ಎಷ್ಟು ಸಾಧ್ಯ ನಮ್ಮ ಬಳಕೆಗೆ ಉಪಯೋಗಿಸಿಕೊಂಡು ಬೇಕಾಗ್ತದೆ ಎಷ್ಟು ಬೇಕಾದ್ರೆ ನಾವು ಭಾಳ ಚೆನ್ನಾಗಿ ಬಳಸ್ಕೊಂತೀವಿ. ನಾವು ಬೇಡ ಅಂದ್ಕೊಳ್ಳಿ ಅದನ್ನ ಏನ್ ಮಾಡ್ತೀವಿ, ನಾವು ಎಲ್ಲಿ ಬೇಕಾದ್ರೆ ಬಿಸಾಕ್ತೀವಿ. ಇದು ಏನಾಗುತ್ತೆ, ಪರಿಸರಕ್ಕೆ ಬಹಳಷ್ಟು ಹಾನಿ ಮಾಡ್ತೀವಿ. ಫಸ್ಟ್ ಘನತ್ಯಾಜ್ಯ ವಿಲೇವಾರಿ ಅಂತಕ್ಕಂಥ ನಾವು ಏನ್ ಮಾಡಬೇಕು, 3 ಅಂಶಗಳನ್ನು ಗಮನಿಸಬೇಕು. ಈಗ ನಾವು ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಮಾಡಬಾರ್ದು. ಮುಂದಿನ ಪೀಳಿಗೆಗೆ ನಾವು ಪರಿಸರ ಉಳಿಯಬೇಕು. ಜೊತೆಗೆ ಆ ಒಂದು ಇರ್ತಕ್ಕಂಥ ವಸ್ತುಗಳು ಕೂಡ ಪುನರ್ಬಳಕೆ ಆಗಬೇಕು. ಈ ರೀತಿ ಮಾಡಿದ್ರೆ ಮಾತ್ರ ನಾವು ಘನತ್ಯಾಜ್ಯ ವಿಲೇವಾರಿ ಅಂತ ಒಂದು ಅರ್ಥ ಬರುತ್ತೆ ಅಂತ. ಎಲ್ಲೆಲ್ಲಿ ಬರುತ್ತೆ, ಹೆಂಗೆ ಮಾಡ್ತೀವಿ ಅನ್ನೋದನ್ನ ನಾವು ನೋಡ್ತಾ ಹೋದಾಗ ಪ್ರತಿಯೊಂದು ಕೂಡ ಘನತ್ಯಾಜ್ಯಗಳು ಅಂತಕ್ಕಂಥವು ಪ್ರತಿನಿತ್ಯ ಆಸುಭಕ್ತಿ ಆಗಿರ್ತಕ್ಕಂಥದ್ದು. ಇವನ್ನ ಏನ್ ಮಾಡ್ತೀವಿ ಅಂತಂದ್ರೆ ಬಳಕೆ ಮಾಡ್ತಕ್ಕಂಥದ್ದನ್ನ ಬಳಕೆ ಮಾಡಿದಾದ್ಮೇಲೆ ಯಾವ ರೀತಿ ನಾವು ಸಂರಕ್ಷಣೆ ಮಾಡಬೇಕು. ಅದಕ್ಕೆ ನಮ್ಮ ಸರ್ಕಾರ ಕೂಡ ಏನ್ ಮಾಡಿದೆ, ಪ್ರತಿ ಹಳ್ಳಿಗಳಿಂದ ಕೂಡ ಸಿಟಿಗಳಿಂದ ಕೂಡ ಏನ್ ಮಾಡಿದೆ ಅಂತಂದ್ರೆ ತ್ಯಾಜ್ಯವನ್ನು ವಿಲೇವಾರಿ ಮಾಡಕ್ಕೆ ಒಂದು ವಾಹನಗಳನ್ನು ಕೂಡ ಮಾಡಿದೆ. ಆ ವಾಹನಗಳನ್ನು ಕೂಡ ಹೇಳ್ತಾರೆ, ಒಂದೇನ್ ಮಾಡ್ತಾರೆ, ಹಸಿ ಕಸ ಡಿವೈಡ್ ಮಾಡ್ರಿ, ಒಣ ಕಸ ಡಿವೈಡ್ ಮಾಡ್ರಿ ಅಂತ ಹೇಳ್ತಾರೆ. ಕೆಲವೊಂದು ತ್ಯಾಜ್ಯ ವಸ್ತುಗಳು ಕೊಳೆತಕ್ಕಂಥ ವಸ್ತುಗಳು ಇರ್ತವೆ, ಕೊಳೆಯದೇ ಇರ್ತಕ್ಕಂಥ ವಸ್ತುಗಳು ಇರ್ತವೆ. ಆ ಕೊಳೆತಕ್ಕಂಥ ವಸ್ತುಗಳನ್ನ ಒಂದ್ ಕಡೆ ಮಾಡಬೇಕು, ಕೊಳೆದೇ ವಸ್ತುಗಳನ್ನ ಇನ್ನೊಂದ್ ಕಡೆ ಮಾಡಬೇಕು. ಕೆಲವು ಮರುಬಳಕೆ ಮಾಡ್ತಕ್ಕಂಥ ವಸ್ತುಗಳು ಕೂಡ ಇರ್ತವೆ. ಆ ಮರುಬಳಕೆ ಮಾಡಿದಾಗ ಅದನ್ನ ನಾವು ಬೇರೆ ಜೈವಿಕ ಉತ್ಪಾದನೆ ಮಾಡಬಹುದು. ಉದಾಹರಣೆಗೆ ಈ ಪ್ಲಾಸ್ಟಿಕ್ ಅಲ್ಲಿ ಎಲ್ಲವನ್ನು ಮಾಡ್ಬಿಟ್ಟು ಆ ಪ್ಲಾಸ್ಟಿಕ್ ಮತ್ತು ಇನ್ನೂ ಇತರ ವಸ್ತುಗಳನ್ನು ಯಾವ ಕೊಳೆಯಲ್ಲೋ ಅವನ್ನೇ ಮಾಡ್ತಾರೆ ಟಾರ್ ಉಪಯೋಗಿಸ್ತಾರೆ. ಟಾರ್ ಮಾಡ್ಲಿಕ್ಕೆ ಜೈವಿಕ ಉಪಯೋಗಿಸ್ತಾರೆ. ಕೊಳೆತಕ್ಕಂಥ ಅಂಶಗಳಲ್ಲಿ ನಾವು ಮಾಡ್ತೀವಿ, ಇದು ಜೈವಿಕ ಗೊಬ್ಬರಗಳನ್ನು ಮಾಡ್ತಾರೆ. ಆ ಜೈವಿಕ ಗೊಬ್ಬರಗಳನ್ನು ಮಾಡಿದಾಗ ಅತಿ ಹೆಚ್ಚಾಗಿ ನಾವು ಸಸ್ಯಗಳಿಗೆ ಹಾಕಿದಾಗ ಒಳ್ಳೆಯ ಪೋಷಕಾಂಶಗಳನ್ನು ಕೂಡ ಕೊಡುತ್ತೆ. ಈ ತರ ನಾವು ಡಿವೈಡ್ ಮಾಡ್ಕೊಂಡಾಗ ಮಾತ್ರ ಘನತ್ಯಾಜ್ಯ ವಿಲೇವಾರಿಗೆ ಒಂದು ಅರ್ಥ ಸಿಗುತ್ತೆ. ನಾವು ಎಲ್ಲಿ ಬೇಕಾದ್ರೂ ಬಿಸಾಕ್ದಾಗ ಪರಿಸರ ಕೂಡ ಹಾಳಾಗುತ್ತೆ, ಅದನ್ನ ಉಪಯೋಗ ಮಾಡ್ಕೊಳ್ಳೋದು. ಮೈನ್ ಮಾಡಬೇಕು, ಫಸ್ಟ್ ಬಳಕೆ ಮಾಡ್ಕೋಬೇಕು. ಒಂದು ಎಲ್ಲಾ ವಸ್ತುಗಳು ನಮ್ಮ ನಿತ್ಯ ಜೀವನದಲ್ಲಿ ಇವತ್ತು ಮನುಷ್ಯನಿಗೆ ಅನೇಕ ವಸ್ತುಗಳು ಅವಶ್ಯಕ. ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಒಂದು ಆಹಾರ ಆಗಿರ್ಬೋದು, ಪ್ರತಿಯೊಂದು ಕೂಡ ಅವಶ್ಯಕ. ಆ ಅವಶ್ಯಕ ವಸ್ತುಗಳನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂತೀವೋ ಅಷ್ಟೇ ಚೆನ್ನಾಗಿ ಉಪಯೋಗ ಆದ್ಮೇಲೆ ನಾವು ತ್ಯಾಜಿಸ್ತಕ್ಕಂಥದ್ದು ಕೂಡ ಅಷ್ಟೇ ಒಂದು ರೀತಿಯಲ್ಲಿರ್ಬೋದು. ಉದಾಹರಣೆಗೆ ಒಂದು ಹಸು ನಾವು ತೆಂಗಿನಕಾಯಿಯನ್ನು ಬಳಸ್ಕೊಂತೀವಿ. ಆ ತೆಂಗಿನಕಾಯಿನ ಬಳಸ್ತಾ ನಾವು ತೆಂಗಿನ ಮರ ಬಳಸ್ತಕ್ಕಂಥದ್ದು ಕೊಬ್ಬರಿ ಬಳಸ್ತೀವಿ, ಎಳ್ನೀರನ್ನು ಉಪಯೋಗಿಸ್ತೀವಿ ಅಡಿಗೆಗೆ. ನಂತರ ಏನ್ ಮಾಡ್ತೀವಿ, ಎಲ್ಲಿ ಬೇಕಾದ್ರೂ ಬಿಸಾಕ್ಬಿಡ್ತೀವಿ. ಅದ್ರ ಬಗ್ಗೆ ಏನ್ ಮಾಡೋದು, ತೆಂಗಿನಿಂದ ಅನೇಕ ಉಪಯೋಗಗಳು, ನಾರಿನಿಂದ ಒಂದು ಉಪಯೋಗ ಇದೆ, ಚೆಕ್ಕಿನಿಂದ ಒಂದು ಉಪಯೋಗ ಇದೆ. ಅದು ಉಪಯೋಗಿಸ್ತಕ್ಕಂಥ ಕೊಬ್ಬರಿಯಿಂದ ಕೂಡ ನಾವು ಮಾಡಿದಾಗ ಮರುಬಳಕೆ ಚೆನ್ನಾಗುತ್ತೆ. ಈ ರೀತಿ ನಾವು ಬಳಕೆ ಮಾಡಿದ್ರೆ ಮಾತ್ರ ಸಾಧ್ಯ ಹೊರತಾಗಿ ಬೇರೆ ರೀತಿ ಮಾಡಿದ್ರೆ ಅದು ಏನು ಕೂಡ ಉಪಯೋಗ ಆಗ್ತಕ್ಕಂಥದ್ದಾಗಲ್ಲ. ಅದೇ ರೀತಿಯಾಗಿ ನಾವು ಬಳಸ್ತಕ್ಕಂಥ ಇನ್ನೊಂದು ವಸ್ತುಗಳು ಅಂತ ಹೇಳಿದ್ರೆ ನೀರಿನ ಬಳಕೆ ಆಗಿರ್ಬೋದು. ನೀರು ಏನಾಗಿರುತ್ತಪ್ಪ ಅಂತಂದ್ರೆ, ನೀರು ನಮ್ಗೆ ಸಿಗ್ತಕ್ಕಂಥದ್ದು ಒಂದು 3 ರೀತಿ. ಒಂದು ಮಳೆಯಿಂದ ಸಂಗ್ರಹಿಸ್ತಕ್ಕಂಥದ್ದು, ಒಂದು ಬೋರ್ವೆಲ್ನಿಂದ, ಒಂದು ಕೆರೆಗಳಿಂದ ಬಳಸ್ತಕ್ಕಂಥ ನೀರು ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಪುನಃ ಮೋರಿಗೆ ಬಿಡೋದ ಬದ್ಲಿ ಯಾವ್ದೋ ಒಂದು ಕೆರೆಗೆ ಬಿಡ್ತಕ್ಕಂಥದ್ದು, ಸಮುದ್ರಕ್ಕೆ ಬಿಡ್ತಕ್ಕಂಥ ಮಾಡ್ತೀವಿ. ಆ ಕೆರೆ ಸಮುದ್ರಕ್ಕೆ ಬಿಟ್ಟಾಗಿ ಮಾಡ್ತಾ ಇರತಕ್ಕಂಥ ಜಲಚರ ಪ್ರಾಣಿಗಳು ಕೂಡ ಸತ್ತು ಹೋಗ್ತವೆ. ನಾವು ಬಳಕೆ ಎಷ್ಟು ಉಪಯೋಗನೋ ಅದನ್ನ ಸಂಗ್ರಹಣೆ ಮಾಡಿ ಒಂದು ವೇಸ್ಟ್ ಡ್ರೈನೇಜ್ಗೆ ಬಿಡಬೇಕು ಹೊರತಾಗಿ ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ತೊಂದರೆ ಆಗ್ತಕ್ಕಂಥದ್ದು ಮಾಡಬಾರ್ದು. ಈ ರೀತಿ ಪ್ರತಿಯೊಂದು ವಸ್ತುಗಳು ಕೂಡ ಬಳಕೆ ಎಷ್ಟನೋ ಅದನ್ನ ನಾವು ಬಿಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಂತಕ್ಕಂಥದ್ದು ಬಹಳ ಇದಾಗಿದೆ. ನಿತ್ಯ ಜೀವನದಲ್ಲಿ ಮನುಷ್ಯ ಅಂತಕ್ಕಂಥದ್ದು ಏನಾಗುತ್ತೆ, ಅತಿ ಆಸೆಯಾಗಿ ಹೋಗ್ತಾನೆ. ಅತಿ ಆಸೆ ಎಲ್ಲದೂ ಕೂಡ ನನಗೆ ಬೇಕು ಅಂತಾನೆ. ಎಲ್ಲದೂ ಕೂಡ ಬೇಕಾದಾಗ ಏನಾಗುತ್ತೆ, ಎಷ್ಟು ತಗನಕರ ಎಷ್ಟು ಖುಷಿ ಇರುತ್ತೋ ಅದನ್ನು ನೀವು ವಿಲೇವಾರಿ ಮಾಡೋಕೆ ಕೂಡ ಅಷ್ಟೇ ಮನಸ್ಸಿರ್ಬೇಕು. ಈ ರೀತಿ ಹೋದಾಗ ಮಾತ್ರ ಈ ಘನತ್ಯಾಜ್ಯ ವಿಲೇವಾರಿಗೆ ಒಂದು ಅರ್ಥ ಸಿಗುತ್ತೆ. ಇಲ್ಲ ಅದು ಪರಿಸರ ಹಾಳಾಗುತ್ತೆ, ಮುಂದಿನ ಪೀಳಿಗೆಗೆ, ಮುಂದಿನ ಜೈವಿಕ ಬೆಳವಣಿಗೆಗೆ ಬಹಳಷ್ಟು ತೊಂದರೆ ಆಗುತ್ತೆ, ಜೀವನ ಕೂಡ ಕಷ್ಟ ಆಗುತ್ತೆ. ಇವತ್ತು ಪರಿಸರ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ, ಇವತ್ತು ಪಟಾಕಿ ಹೊಡಿತೀವಿ ನಾವು. ಪಟಾಕಿ ಹೊಡೆದಾಗ ಅದು ಬರ್ತಕ್ಕಂಥ ಕೆಮಿಕಲ್ಸ್ ಎಷ್ಟು ಅಂದ್ರೆ 1000 ಮಿಲಿಯನ್ ಅಷ್ಟು ನಮಗೆ ಇರ್ತಕ್ಕಂಥ ಡಸ್ಟರ್ ಸಿಗುತ್ತೆ. ಖುಷಿ ಹೊಡಿತಕ್ಕಂಥದ್ದು ಖುಷಿ. ಅದ್ ಕೇಳ್ತಾರೆ, ಗ್ರೀನ್ ಪಟಾಕಿ ಹೊಡ್ರಿ, ಗ್ರೀನ್ ಪಟಾಕಿ ಹೊಡೆರಿ ಅಂತ ಹೇಳ್ತಾರೆ. ಯಾರು ಉಪಯೋಗಿಸಲ್ಲ, ಖುಷಿಗೆ ಅಂತ ಮಾಡ್ತೀವಿ. ಎಷ್ಟು ನಾವು ಖುಷಿ ಇರುತ್ತೋ ಆ ಖುಷಿ ಜೊತೆಗೆ ನಾವು ಪರಿಸರವನ್ನು ಹಾಳು ಮಾಡ್ದಂಗೆ ನಾವು ಕೂಡ ಖುಷಿ ಪಟ್ಟು ಮಾಡ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ